ಲೋಕಾಯುಕ್ತ ಸಂಸ್ಥೆಯಲ್ಲಿ ಭ್ರಷ್ಟಾಚಾರ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ವಿಚಾರಣೆ ನಡೆಯುತ್ತಾ ಇರುವಂತಹದ್ದು. ಲೋಕಾಯುಕ್ತ ನ್ಯಾಯಮೂರ್ತಿ ವೈ ಭಾಸ್ಕರ್ ರಾವ್ ಪುತ್ರ ಸಲ್ಲಿಸಿರುವಂತಹ ಅರ್ಜಿ ಇದು. ಈ ಕುರಿತಾಗಿ ಮಾಹಿತಿಯನ್ನು ನೀಡೋದಕ್ಕೆ ಮುಂಚೆ ಈಗ ಸುಬ್ಬಾರೆಡ್ಡಿ ಅವರು ಮಾತನಾಡ್ತಾ ಇದ್ದಾರೆ, ಬನ್ನಿ ಕೇಳೋಣ. ಬಟ್ ಓನ್ಲಿ ಥಿಂಗ್ ಇಸ್ ಆದ್ರೆ ಸಿಬಿಐ ಆಗಲಿ ಅಂತ ಗೌರ್ಮೆಂಟ್ ಕೊಡ್ಬೇಕು. ಇಲ್ಲ, ಅವರು ಗೌರ್ಮೆಂಟ್ ಎನಿ ಏಜೆನ್ಸಿ ಅವ್ರು ಸಿಬಿಐ ಮಾಡಲಿ ಯಾವ್ದಾನ ಮಾಡಲಿ, ನಾವು ಮಾತ್ರ ಇನ್ನು ನಾನಿರಲ್ಲ ಬಹಳ ದಿನ. ಬಟ್ ಓನ್ಲಿ ಥಿಂಗ್ ಯಾರು ಶಬಾಡಿ ಅವರು ಹೇಳಿದ್ರು, ಅವರು ಬಹಳವಾಗಿ ಡಿಪ್ರೆಸ್ ಆಗಿದೆ, ಬಹಳ ಬೇಜಾರಾಗಿದೆ. ಅವರು ನಾನು ಮಾಡಿದ್ದನ್ನು ಅವರು ಆಗದಂಗೆ ಮಾಡ್ತಾ ಇದ್ದಾರೆ. ಆದ್ದರಿಂದ ನಾನು ಇದಕ್ಕಾಗಿ ಬಹಳ ನೊಂದಿದ್ದೀನಿ. ಈ ರೀತಿ ಇರಬಾರ್ದು. ನಾನು ಏನು ಹೇಳಿದ್ರು ಕೂಡ ನನ್ನ ಆರ್ಡರ್ಗಳಿಗೆ ವಿರೋಧವಾಗಿ ಮಾತಾಡ್ತಾವ್ರೆ. ಆದ್ದರಿಂದ ಇದಾಗಬಾರ್ದು ಅನ್ನೋದನ್ನು ಅವರು ಹೆಚ್ಚಾಗಿ ಹೇಳಿದ್ದಾರೆ. ಬಟ್ ಅವರು ಮಾತ್ರ ವೆರಿ ಮಚ್ ಡಿಪ್ರೆಸ್. ಬೇಡ, ಇದು ನಮಗೆ ಯಾಕಾದರೂ ಈ ಥರ ಲೋಕಾಯುಕ್ತಗೆ ಆಪಾದನೆಗಳು ಬಂದು ಇವತ್ತೊಂದು ದಿವಸ ಭ್ರಷ್ಟಾಚಾರ ಅನ್ನೋದು ಸಾಮಾನ್ಯ ಜನಗಳಿಗೆ ಈ ಒಂದು ಭ್ರಷ್ಟಾಚಾರ ಲೋಕಾಯುಕ್ತ ಅನ್ನೋದು ಬಂದ್ಬಿಟ್ಟಿದೆ. ಆದಾದ್ರೂ ನಮಗೂ ಕೂಡ ಬಹಳ ನೋವಾಗಿದೆ ಅನ್ನೋದು ಅವರು. ಇಲ್ಲ ಇಲ್ಲೇನು ಬೇಡ, ನೀವು ನಿಮಗೆ ನಾನು ಪ್ರೆಸ್ನು ಮೀಟ್ ಮಾಡ್ತೀನಿ ಶಾರ್ಟ್ಲಿ ಅನ್ನೋದು ಹೇಳಿದ್ರು. ಪ್ರೆಸ್ ಮೀಟ್ ಮಾಡಿ ಹೇಳ್ಬಿಡ್ತೀನಿ ಅಂತ ಬಹಳ ಅವರು ನೋವಾಗಿದ್ದಾರೆ. ಅಷ್ಟಾಗಿದೆ. ಈ ಪರಿಸ್ಥಿತಿಯಲ್ಲಿ ಅವರು ಇನ್ನೊಂದು ವಾರ ಟೈಮ್ ಕೊಡಿ ಅಂತ, ಒಂದು ವಾರದಲ್ಲಿ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ನಾವು ಹೇಳಿದ್ವಿ, ಇಡೀ ಸ್ಟೇಟಲ್ಲಿ ವಕೀಲರು ಮುಂದೆ ಮಾಡಿದ್ದಾರೆ, ಸಾರ್ವಜನಿಕರಿದ್ದಾರೆ, ಪ್ರತಿಯೊಬ್ಬರು ಕೂಡ ವಿರೋಧವಾಗಿದ್ದಾರೆ. ನೀವು ದಯವಿಟ್ಟು ಇನ್ನು ಹೆಚ್ಚಿಗೆ ಇದನ್ನು ಇರೋದು ಪ್ರಯೋಜನ ಇಲ್ಲ. ಒಳ್ಳೆಯದು, ನಿಮ್ಮ ರೆಪ್ಯುಟೇಷನ್ ಏನು ಇಲ್ಲಿಗೆ ಹೋಗಬೇಕು ಅಂದರೆ ಇದೇ ಸಾಕು ಅನ್ನೋದಾದರೆ ಇಲ್ಲಿಗೆ ಮುಗಿಸ್ಬೇಡ, ಇನ್ನು ಜಾಸ್ತಿ ಬೇಡ ಅನ್ನೋದು ಹೇಳಿದ್ವಿ. ನೀವು ಮಾಡಿದರೆ ಗೌರವವನ್ನು ಉಳಿಸ್ಕೊಳ್ಳಿ, ನಿಮ್ಮ ಗೌರವ ಈ ಏಜಲ್ಲಿ ಯಾಕೆ ಸುಮ್ಮನೆ ಅಂತೆಲ್ಲ ಹೇಳಿದ್ದೀವಿ. ಅದರ ಮೇಲೆ ನೋಡಿ, ನೀವು ನಾನು ಚೀಫ್ ಜಸ್ಟಿಸ್ ಆದೆ, ಆವಾಗ ಅದೆಲ್ಲ ಆಯಿತು, ಆಗೋಯ್ತು. ಈಗ ಇಲ್ಲಿ ನಾನು ಇನ್ನು ಹೆಚ್ಚಿನ ರೀತಿಯಲ್ಲಿ ಇರೋದಕ್ಕೆ ಆಗಲ್ಲ, ಇದೇ ಲಾಸ್ಟ್ ಅಂತ ಅನ್ನೋದು. ಎಸ್ ಸುಬ್ಬಾರೆಡ್ಡಿ ಅವರು ಲೋಕಾಯುಕ್ತ ನ್ಯಾಯಮೂರ್ತಿಗಳನ್ನ ಭೇಟಿಯಾಗಿ ಹೊರಬಂದಿರುವಂತಹ ಸಂದರ್ಭದಲ್ಲಿ ಅವರು ಮಾಹಿತಿಯನ್ನು ಹಂಚಿಕೊಂಡ್ರು. ಲೋಕಾಯುಕ್ತ ಸಂಸ್ಥೆಯಲ್ಲಿ ಭ್ರಷ್ಟಾಚಾರ ಆರೋಪ ಹಿನ್ನೆಲೆಯಲ್ಲಿ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ವಿಚಾರಣೆ ಆರಂಭ ಆಗಿರುವಂತಹದ್ದು. ಲೋಕಾಯುಕ್ತ ನ್ಯಾಯಮೂರ್ತಿ ವೈ ಭಾಸ್ಕರ್ ರಾವ್ ಪುತ್ರ ಸಲ್ಲಿಸಿರುವಂತಹ ಅರ್ಜಿ ಇದಾಗಿದ್ದು, ವಿಶೇಷ ತನಿಖಾ ತಂಡದ ತನಿಖೆಗೆ ತಡೆ ಕೋರಿ ರಿಟ್ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಅಶ್ವಿನ್ ರಾವ್ ಪರ ಹಿರಿಯ ನ್ಯಾಯವಾದಿ ಅಶೋಕ ಹಾರ್ನಳ್ಳಿ ವಾದ ಮಂಡನೆ ಮಾಡಿದ್ದಾರೆ. ಯಾರೋ ಆರೋಪ ಮಾಡಿದ್ದಕ್ಕೆ ತನಿಖೆ ನಡೆಸುವುದು ಸರಿಯಲ್ಲ, ಅಶ್ವಿನ್ ರಾವ್ ಅವರ ಪರ ವಾದ ಇದಾಗಿದೆ. ವಕೀಲರು ಈ ವಾದವನ್ನ ಮಂಡಿಸ್ತಾ ಇದ್ದಾರೆ. ವಿಚಾರಣೆ ನಡೆಯುವವರೆಗೂ ಕಾಯಿರಿ, ಯಾಕೆ ಅವಸರ ಮಾಡ್ತೀರಿ? ವಿಚಾರಣೆ ವೇಳೆ ವಿಭಾಗೀಯ ಪೀಠ ಈ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ. ಎಸ್, ದೆಹಲಿಯಿಂದ ಹಿರೇಮಠ ಅವರು ನಮ್ಮ ಜೊತೆ ಇದ್ದಾರೆ. ಹಿರೇಮಠ ಅವರೇ, ಒಂದು ವಾರದ ಕಾಲ ನನಗೆ ಅವಕಾಶ ಕೊಡಿ, ನನಗೆ ಇವೆಲ್ಲದರಿಂದ ಸಿಕ್ಕಾಪಟ್ಟೆ ಡಿಪ್ರೆಷನ್ ಆಗಿದೆ ಅನ್ನುವ ಮಾತನ್ನ ಲೋಕಾಯುಕ್ತ ನ್ಯಾಯಮೂರ್ತಿಗಳು ಹೇಳಿದ್ದಾರೆ ಅನ್ನುವ ಮಾಹಿತಿ. ಇಷ್ಟೆಲ್ಲ ಡಿಪ್ರೆಸ್ ಆಗ್ತಾ ಇದ್ರು, ಇಷ್ಟೆಲ್ಲ ಮಾನಸಿಕವಾಗಿ ಅವರಿಗೆ ನೋವಾಗ್ತಾ ಇದ್ರು, ಯಾಕೆ ರಾಜೀನಾಮೆಯ ಚಿಂತನೆಗೆ ಅವ್ರು ಬರ್ತಾ ಇಲ್ಲ? ಒಂದು ವಾರದ ಕಾಲ ಯಾಕೆ ಕಾಲಾವಕಾಶ ಕೇಳಿದ್ದಾರೆ ಅನ್ನುವಂತಹದ್ದು ಒಂದು ಮಾತಾದ್ರೆ, ಮತ್ತೊಂದು ಕಡೆ ಈಗ ವಿಚಾರಣೆ ಆರಂಭ ಆಗಿತ್ತು, ತನಿಖೆಯಾಗುವವರೆಗೂ ಕಾಯಿರಿ ಅಂತ ಈಗ ಪೀಠ ಹೇಳಿರುವಂತಹದ್ದು. ಸೊ ಏನ್ ಹೇಳ್ತೀರಿ? ಯಾವ ಹಂತಕ್ಕೆ ಎಳೆದುಕೊಂಡು ಹೋಗೋ ಸಾಧ್ಯತೆ ಇದೆ? ಆದರೆ ರಾಜ್ಯದ ಜನತೆಯ ನಂಬಿಕೆಯನ್ನ ಉಳಿಸುವ ನಿಟ್ಟಿನಲ್ಲಿ ಯಾವ ರೀತಿಯ ಕ್ರಮ ಆಗಬೇಕಾಗಿದೆ? ನೋಡಿ, ಲೋಕಾಯುಕ್ತರು ತಮಗೆ ಅನಿಸಿದಂಥ ಅನಿಸಿಕೆ, ನೋವು ಅಥವಾ ಏನಿದೆ ಅದನ್ನು ಹೇಳಲಿಕ್ಕೆ ಅವರಿಗೆ ಹಕ್ಕಿದೆ. ಆದರೆ ನಮ್ಮ ರಾಜ್ಯ ಸರ್ಕಾರ, ಆಮೇಲೆ ಗವರ್ನರು, ಇವರು ಎಲ್ಲರೂ ಕೂಡಿ ಇದು ಕ್ರೈಸಿಸ್ ಏನಿದೆ ಅಲ್ಲ, ಇದು 11th ಅವರ್ ಅಷ್ಟೇ ಅಲ್ಲ, 13th ಅವರಿಗೆ ಹೋಗಿದೆ. ಮತ್ತು ಇಲ್ಲಿಯವರೆಗೆ
ನಾವು ಬೇರೆ ಬೇರೆಯವರು ನಮ್ಮದೇ ಆದ ರೀತಿಯಲ್ಲಿ ಹೇಳಿದ್ದೇವೆ. ಆದರೆ ಯಾವ ಸಂಸ್ಥೆ ಘನತೆ ಗೌರವವನ್ನು ಹೊಸ ಹೈಟ್ಸ್ಗೆ ಒಯ್ದಂತಹ ಜಸ್ಟಿಸ್ ಸಂತೋಷ್ ಹೆಗಡೆ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಅವರು ಎದುರುಗಡೆಗಿರೋ ಎರಡು ಮಾತ್ರ ಹಾದಿ ಇದೆ. ಒಂದು ರಾಜೀನಾಮೆ ಕೊಡೋದು, ಇಲ್ಲ ಅಂದರೆ ದೀರ್ಘಾವಧಿ ಲೀವ್ ಮೇಲೆ ಹೋಗೋದು. ಇದು ನನಗನ್ನಿಸೋ ಮಟ್ಟಿಗೆ ಅತಿ ಮಹತ್ವದ ಅತಿ ತುರ್ತಿನ ವಿಷಯ ಇದೆ. ಇಂಥ ತಮ್ಮ ಹಿಂದಿನ ಒಬ್ಬ ಇಲಸ್ಟ್ರಿಯಸ್ ಲೋಕಾಯುಕ್ತರು ಹೇಳಿದ್ದನ್ನೋದರೂ ಕೂಡ ಅವರು ಕೇಳಿಕೊಂಡು ಮಾಡಿದರೆ ಈಗಾಗಲೇ ಏನೊಂದು ಲೋಕಾಯುಕ್ತ ಮಹತ್ವದ ಒಂದು ಡೆಮಾಕ್ರೆಟಿಕ್ ಇನ್ಸ್ಟಿಟ್ಯೂಷನ್ಸ್ಗೆ ಒಂದೇನು ಸೀರಿಯಸ್ ಡೆಂಟ್ ಇವರು ಮಾಡಿದ್ದಾರೆ ರಾಂಗ್, ಅದನ್ನು ಒಂದು ಸರಿಪಡಿಸ್ಬೇಕಾಗ್ತದೆ. ಎರಡನೇದ್ದು, ಸರ್ಕಾರ ಇರಲಿ, ಲೋಕಾಯುಕ್ತ ಇರಲಿ, ಅವ್ರ ಮಗ ಇರಲಿ, ಯಾರೇ ಇರಲಿ, ಇವರು ಈ ಒಂದು FIR ರಿಜಿಸ್ಟರ್ ಮಾಡುವ ಪ್ರಕ್ರಿಯೆಯನ್ನು ತಡೆ ಮಾಡಲಿಕ್ಕೆ ಏನೊಂದು ಬಾಧೆಗಳನ್ನು ತಮ್ಮದೇ ಆದ ರೀತಿಯೊಳಗೆ ತಮ್ಮದೇ ಆದ ಇದರಿಂದ ಮಾಡ್ತಾ ಇದ್ದಾರೆ. ನನಗನ್ನಿಸೋ ಮಟ್ಟಿಗೆ ಇದು ಕೂಡಲೇ ಬಂದಾಗಬೇಕು. ಮತ್ತು ಅವರೆಲ್ಲರೂ ಏನು ವಿಚಾರ ಮಾಡಬೇಕಂದ್ರೆ, ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಒಡೆಯರಂತ. ಈಗ ಆಲ್ ಸೆಕ್ಷನ್ಸ್ ಆಫ್ ಪೀಪಲ್, ಕರ್ನಾಟಕದ ಬೇರೆ ಬೇರೆ ಭಾಗದಿಂದ ವಕೀಲರನ್ನೊಳಗೊಂಡು ಸಿವಿಲ್ ಸೊಸೈಟಿಯಿಂದ ಎಲ್ಲ ಜನ ಏನೊಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಮನ್ನಣೆ ಕೊಡೋದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಅನ್ನೋದನ್ನು ಈ ಕಾನ್ಸ್ಟಿಟ್ಯೂಷನಲ್ ಫಂಕ್ಷನರೀಸ್, ನಮ್ಮ ಸಂವಿಧಾನ ಏನೋ ಒಂದು ಪಬ್ಲಿಕ್ ಸರ್ವೆಂಟ್ಸ್ ಅಂತ ಹೇಳ್ತಾರೆ, ಅದು ಅವರ ಆದ್ಯ ಕರ್ತವ್ಯ ಇದೆ. ಮತ್ತು ಈ ಪ್ರಕಾರ ಏನಾದರೂ ಒಂದು ಡಿಲೇಯಿಂಗ್ ಟ್ಯಾಕ್ಟಿಕ್ಸು, ಕವರಪ್ ಅಂತಾರೆ, ಅಬ್ಸ್ಟ್ರಕ್ಷನ್ ಆಫ್ ಜಸ್ಟಿಸ್ ಅಂತಾರೆ. ನೋಡಿ, ನಾನು ಅಷ್ಟೊಂದು ಅದರ ಬಗ್ಗೆ ಅಭ್ಯಾಸ ಮಾಡಿಲ್ಲ ಲೋಕಾಯುಕ್ತ ಆ್ಯಕ್ಟ್ ಬಗ್ಗೆ. ಬಟ್ ಜಸ್ಟಿಸ್ ಸಂತೋಷ್ ಹೆಗಡೆ ಅವರು ಹೇಳಿದರು, ಭಾಸ್ಕರ್ ರಾವ್ ಅವರಿಗೆ ಹೋಗಿ ಇದೇನು ಸೋನಿಯಾ ನಾರಂಗ್ ಅವರ ಒಂದು ಇದನ್ನು ತಡೆಗಟ್ಟಲಿಕ್ಕೆ ಯಾವುದೇ ಅವರಿಗೆ ಅಧಿಕಾರ ಇಲ್ಲ. ಇಂಥ ಪರಿಸ್ಥಿತಿ ಇರುವಾಗ ಅವರು ಮಾಡ್ತಾರಂದರೆ ಡೆಫಿನೆಟ್ಲಿ ಏನಂತದೆ, ಇಟ್ ಇಸ್ ಮೋರ್ ದೆನ್ ಮೀಟ್ಸ್ ದ ಐ. ಇಲ್ಲಿ ಏನೋ ಒಂದು ದಾಲ್ ಮೇ ಕುಚ್ ಕಾಲ ಅಂತಾರಲ್ಲ, ಯಾಕೆ ಇವರು ಈ ಪ್ರಕಾರ ಮಾಡ್ತಾ ಇದ್ದಾರೆ? ಯಾಕೆ ಒಂದು ಉತ್ಕೃಷ್ಟ ಇನ್ಸ್ಟಿಟ್ಯೂಷನ್ ಯಾವುದರಲ್ಲಿ ಜನತೆ ಇಷ್ಟೊಂದು ಗೌರವ ಇಟ್ಟಿದ್ದಾರೆ, ತಮಗೆ ಅದನ್ನು ಏನಾದರೂ ಕಾಪಾಡಿಕೊಂಡು ಅಥವಾ ಅದನ್ನು ಹೊಸ ಹೈಟ್ಸಿಗೆ ಒಯ್ಯೋದು ಆಗದಿದ್ದರೆ ಅಟ್ಲೀಸ್ಟ್ ಅದರ ಅವನತಿಯನ್ನು ಮಾಡಲಿಕ್ಕೆ ಏನೊಂದು ಮಾಡ್ತಾ ಇದ್ದಾರೆ. ಐ ಹೋಪ್ ದಟ್ ಗುಡ್ ಸೆನ್ಸ್ ವಿಲ್ ಪ್ರಿವೇಲ್. ಅವರಿಗೊಂದೇನು ಸುದೀರ್ಘ ನ್ಯಾಯ ಅಂಗದಲ್ಲಿ ಒಂದೇನು ಬಂದಿದ್ದಾರೆ, ಜುಡಿಷಿಯಲ್ ಟೆಂಪ್ರಾಮೆಂಟ್ ಅಂತಾರೆ, ಇದೇನಂತಾರಲ್ಲ, ನನಗನ್ನಿಸೋ ಮಟ್ಟಿಗೆ ಡೆಫಿನೆಟ್ಲಿ ಅವರು ಮತ್ತೊಮ್ಮೆ ಇದರ ಬಗ್ಗೆ ವಿಶೇಷವಾಗಿ ಜಸ್ಟಿಸ್ ಹೆಗಡೆ ಅವರು ಹೇಳಿದಂತಹ ಸಲಹೆ ಬಗ್ಗೆ ಕೂಡಲೇ ಗಮನ ಕೊಟ್ಟು ಅವರು ಕೂಡಲೇ ಆ ಸ್ಥಳವನ್ನು ಖಾಲಿ ಮಾಡಿದರೆ ಮಾತ್ರ ಮುಂದೆ ಬರುವಂಥ ಒಂದು ಅವಾಯ್ಡಬಲ್ ಅನ್ನೆಸೆಸರಿ ಫರ್ದರ್ ಡೆಂಟ್ ಏನಿದೆ ಅಲ್ಲ, ಡ್ಯಾಮೇಜ್ ಆಗೋದು, ಅದನ್ನು ಕಡಿಮೆ ಆದಂಗೆ ಆಗ್ತದೆ. ಅದು ಅತಿ ಅವಶ್ಯವಾಗಿದೆ. ಇಲ್ಲ ಅಂದರೆ ತಕ್ಷಣವಾಗಿ ಗವರ್ನರು, ಪ್ರೆಸಿಡೆಂಟರು ಮತ್ತು ಮುಖ್ಯಮಂತ್ರಿಗಳು ಕೂಡ ಅವ್ರದ್ದು ಕಾನ್ಸ್ಟಿಟ್ಯೂಷನಲ್ ಜವಾಬ್ದಾರಿ ಇದೆ. ಸೊ ಇವರು 3 ಮಂದಿ ಕೂಡಿಕೊಂಡು ಈ ಕ್ರೈಸಿಸನ್ನು ಇದು ಮಾಡಿ ಅವರು ಲೀವ್ ಮೇಲೆ ಹೋಗಬೇಕು, ಇಲ್ಲಾಂದರೆ ರಾಜೀನಾಮೆ ಕೊಡೋ ಹಾಗೆ ಮಾಡೋದು ಅತಿ ಅವಶ್ಯವಿದೆ. ಇಲ್ಲ ಅಂದರೆ ಇಂಪೀಚ್ಮೆಂಟ್ ಅಂದರೆ ಈಗ ಹೆಂಗೆ ನಮ್ಮ ಕಾನ್ಸ್ಟಿಟ್ಯೂಷನ್ ಮೇಕರು ಸುಪ್ರೀಂ ಕೋರ್ಟ್ದ ನ್ಯಾಯಾಧೀಶರ ಬಗ್ಗೆ ಇವ್ರ ಬಗ್ಗೆ ಅವ್ರು ಮಾಡಿರಲಿಲ್ಲ, ಅದ್ರ ಬಗ್ಗೆ ಏನೇನು ಆಗಿದೆ, ಅದು ಲೋಕಸಭೆಯಲ್ಲಿ ಏನಾಯಿತು, ಇತ್ತೀಚೆಗೆ ದಿನಕರನ್ ಅವರಿಂದ ಏನಾಯಿತು ನಾವೆಲ್ಲ ಕೇಳಿದ್ದೇವೆ. ಅವು ಸುದೀರ್ಘ, ಲಾಂಗು ಮತ್ತು ತುಂಬ ಪೇನ್ಫುಲ್ ಪ್ರೊಸೆಸ್ ಆಗ್ತವೆ. ಇದಕ್ಕೆ ಅವರು ಎಡೆ ಮಾಡಿಕೊಡಬಾರದು. ಇದರ ಘನತೆ ಗೌರವವನ್ನು ಕಾಪಾಡಿಕೊಳ್ಬೇಕು ಅವರು ಅಂತ ನಾನು ಅವರಿಗೆ ತುಂಬ ಕಳಕಳಿಯಿಂದ ಆಗ್ರಹ ಮಾಡ್ತೇನೆ. ಇದರಿಂದ ನಾನು ಹೋಗಿ ಅವರಿಗೆ ವ್ಯಕ್ತಿಗತವಾಗಿ ಒಂದು ಗೌರವದಿಂದ ಈ ವಿಷಯದ ಬಗ್ಗೆ ಮೊದಲೇ ಮುಂಜಾಗ್ರತೆ ಕೊಟ್ಟಿದ್ದೆ. ಎಸ್, ಧನ್ಯವಾದ ಹಿರೇಮಠ ಅವರೇ ನಮ್ಮೊಂದಿಗೆ ಮಾತನಾಡಿದ್ದಕ್ಕೆ. ಈಗಾಗಲೇ ಈ ಒಂದು ಮೇಲ್ಮನವಿ ಅರ್ಜಿಯನ್ನು ಏನು ಸಲ್ಲಿಸಲಾಗಿತ್ತು, ರಿಟ್ ಅರ್ಜಿಯನ್ನು ಏನು ಸಲ್ಲಿಸಲಾಗಿತ್ತು, ಈ ಕುರಿತಾಗಿ ಈಗಾಗಲೇ ವಾದ ಆರಂಭವಾಗಿತ್ತು. ಅಶ್ವಿನ್ ರಾವ್ ಪರ ವಕೀಲರು ಈಗಾಗಲೇ ಹೇಳ್ತಾ ಇರುವಂತಹ ಮಾತು, ಯಾರೋ ಮಾಡಿರೋ ಆರೋಪಕ್ಕೆ ಯಾಕೆ ತನಿಖೆಯಾಗಬೇಕು ಅಂತ, ಆದರೆ ಬರುವಂತಹ ತನಿಖೆ ಆಗಲಿ, ಅಲ್ಲಿವರೆಗೂ ಕಾಯಿರಿ ಅಂತ ನ್ಯಾಯಾಲಯ ಹೇಳ್ತಾ ಇದೆ ಅಂತ ಕೂಡ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಇನ್ನಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀವಿ. ಜೊತೆಗೆ ಭಾವುಕವಾಗಿ ಈ ಬಾರಿ ಲೋಕಾಯುಕ್ತ ನ್ಯಾಯಮೂರ್ತಿಗಳು ಮಾತನಾಡಿದ್ದಾರೆ. ನಾನು ಡಿಪ್ರೆಷನ್ ಬಂದಿದೆ ನನಗೆ, ನಾನು ತುಂಬ ಡಿಪ್ರೆಸ್ ಆಗಿದ್ದೀನಿ, ಇನ್ನು 1 ವಾರ ನನಗೆ ಅವಕಾಶ ಕೊಡಿ ಅಂತ. ಹಾಗಾದರೆ ಆ 1 ವಾರದ ಅವಕಾಶ ಯಾಕೆ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಇದೆಲ್ಲದರ ಬಗ್ಗೆ